ಆಕೆ ಮಾಯಾವಿ ಹೆಣ್ಣು, ಬಲೆ ಚಾಲಾಕಿ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದ ಗಂಡನಿಗೆ ಡಿವೋರ್ಸ್ ಕೊಟ್ಟಿರೋ ಈ ಖತರ್ನಾಕ್ ಆಂಟಿ ಈಗ ಮದುವೆ ಆಗುವುದನ್ನೇ ವೃತ್ತಿ ಮಾಡಿಕೊಂಡಿದ್ದಾಳಂತೆ. ಮದುವೆ ಹೆಸರಿನಲ್ಲಿ 3-4 ಜನರಿಗೆ ವಂಚಿಸಿರೋ ಈ ಚಮ್ಮಕ್ ಚಲ್ಲು ನಿಜ ಬಣ್ಣವನ್ನ ಆಕೆಯ ಮಾಜಿ ಪತಿಯೇ ಬಯಲು ಮಾಡಿದ್ದಾನೆ. ಪತ್ನಿಯ ಪರಸಂಗದಾಟ, ಪಾಪದ ಪತಿಗೆ ಪ್ರಾಣ ಸಂಕಟ. ಮದುವೆ ಆಗುವುದನ್ನೇ ವೃತ್ತಿ ಮಾಡಿಕೊಂಡ ಉಷಾ ಆಂಟಿ. ಯಸ್, ಈ ಫೋಟೋದಲ್ಲಿ ಕಾಣಿಸ್ತಿದ್ದಾಳಲ್ಲ, ಈಕೆಯೇ ಉಷಾ ಮಾಯಾಂಗಿನಿ. ಒಂದೆಡೆ ಕೌಟುಂಬಿಕ ಕಲಹ ಕಾಯ್ದೆಯನ್ನ ದುರ್ಬಳಕೆ ಮಾಡಿಕೊಂಡು ಡಿವೋರ್ಸ್ ಆದ ಬಳಿಕವೂ ಪತಿಗೆ ಕಿರುಕುಳ ನೀಡುತ್ತಿರೋ ಈ ಉಷಾ ಆಂಟಿ ಮತ್ತೊಂದೆಡೆ ಮದುವೆ ಹೆಸರಿನಲ್ಲಿ ಹಲವರನ್ನ ವಂಚಿಸುತ್ತಿದ್ದಾಳಂತೆ. ಪತ್ನಿಯ ಪರಸಂಗದಾಟಕ್ಕೆ ಬೇಸತ್ತ ಮಾಜಿ ಪತಿ ರಮೇಶ ಸದ್ಯ ಮಾನವ ಹಕ್ಕುಗಳ ಆಯೋಗದ ಮೆಟ್ಟಿಲೇರಿದ್ದಾನೆ. ಹೌದು, ತುಮಕೂರಿನ ಗೆದ್ದಲಹಳ್ಳಿ ನಿವಾಸಿ ರಮೇಶ್ ಎಂಬಾತ 19 ವರ್ಷಗಳ ಹಿಂದೆ ಉಪ್ಪಾರಹಳ್ಳಿ ಮೂಲದ ಉಷಾ ಎಂಬುವರನ್ನ ಮದುವೆಯಾಗಿದ್ದ. 2006ರಲ್ಲಿ ಇವರಿಬ್ಬರು ಮದುವೆಯಾಗಿದ್ರು. ಮದುವೆ ಸಮಾರಂಭವು ಅದ್ದೂರಿಯಾಗಿಯೇ ನಡೆದಿತ್ತು. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ನೋಡಿ ರಮೇಶನನ್ನ ಮದುವೆಯಾಗಿದ್ದ ಈಕೆ ಸಂಸಾರ ನಡೆಸಿದ್ದು 3 ವರ್ಷ. 2ನೇ ಮಗುವಿನ ಬಾಣಂತನಕ್ಕೆಂದು ತವರು ಮನೆ ಸೇರಿದ್ದ ಉಷಾ ಪರಪುರುಷರೊಂದಿಗೆ ಸಖ್ಯವನ್ನ ಬೆಳೆಸಿಕೊಂಡು ಗಂಡನಿಗೆ ಕೈ ಕೊಟ್ಟಿದ್ಲು. ಗಂಡನಿಗೆ ಡಿವೋರ್ಸ್ ನೋಟಿಸ್ ಕಳುಹಿಸಿ ಜೀವನಾಂಶವನ್ನ ಪಡೆದಿರುವ ಉಷಾ ಈಗ ಕಂಡವರ ಜೊತೆಗೆ ಮದುವೆಯ ನಾಟಕವನ್ನ ಆಡ್ತಿದ್ದಾಳಂತೆ. ಮದುವೆಯ ಹೆಸರಿನಲ್ಲಿ 3-4 ಜನರಿಗೆ ವಂಚಿಸಿದ್ದಾಳಂತೆ ಈ ಉಷಾ ಆಂಟಿ. ಎಸ್, ತನ್ನ ಬ್ಯೂಟಿಯನ್ನೇ ಬಂಡವಾಳ ಮಾಡಿಕೊಂಡ ಐನಾತಿ ಆಂಟಿ ಒಂದಲ್ಲ ಎರಡಲ್ಲ 3-4 ಜನರೊಂದಿಗೆ ಲವ್ವಿ ಡವ್ವಿ ನಡೆಸುತ್ತಿದ್ದಾಳಂತೆ. ಮದುವೆ ಆಗೋದನ್ನೇ ವೃತ್ತಿ ಮಾಡಿಕೊಂಡಿರೋ ಈ ಉಷಾ ಆಂಟಿ ಮದುವೆ ಹೆಸರಿನಲ್ಲಿ 3-4 ಜನರಿಗೆ ವಂಚಿಸಿದ್ದಾಳಂತೆ. ಈ ಚಮ್ಮಕ್ ಚಲ್ಲೋ ಉಷಾ ಆಂಟಿಯ ಬಣ್ಣವನ್ನ ಮಾಜಿ ಪತಿರಾಯ ರಮೇಶ್ ಬಯಲು ಮಾಡಿದ್ದಾನೆ. ಎಲ್ಲಿರಲಿ ಹೇಗಿರಲಿ ನೀ ನಗುತ್ತೀರು ನಿನ್ನ ಹರಸಲಿ ಎಲ್ಲ ದೇವರು. ಸದ್ಯ ಬೆಂಗಳೂರು ಮೂಲದ ಯುವಕನೊಂದಿಗೆ ಸಂಸಾರ ಮಾಡುತ್ತಿರುವ ಉಷಾ ಈಗಲೂ ಕೂಡ ಜೀವನಾಂಶಕ್ಕಾಗಿ ರಮೇಶ್ಗೆ ಕಿರುಕುಳವನ್ನ ನೀಡುತ್ತಿದ್ದಾಳಂತೆ. ಪತ್ನಿಯ ಕಿರುಕುಳದಿಂದಾಗಿ ರಮೇಶಪ್ಪ ನೊಂದು ಹೋಗಿದ್ದಾನೆ. ಕೋಟ್ಯಾಂತರ ರೂಪಾಯಿ ಒಡೆಯನಾಗಿದ್ದ ರಮೇಶ ಈಗ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬಂದಿದ್ದು ಆಟೋವನ್ನ ಓಡಿಸಿ ಜೀವನ ನಡೆಸ್ತಾ ಇದ್ದಾನೆ. ಪತ್ನಿಯ ಕಿರುಕುಳವನ್ನ ತಾಳಲಾರದೆ ರಮೇಶ್ ಸದ್ಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ. ತುಮಕೂರಿನ ಜಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿರೋ ರಮೇಶ್ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ದೂರನ್ನ ಸಲ್ಲಿಸಿದ್ದಾನೆ. ಉಷಾ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾನೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.